ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್ ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ಜನರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ಅನಾನುಕೂಲತೆಗಳು ಆಗದ ರೀತಿಯಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಪೊಲೀಸರು, ಹೋಮ್ ಗಾರ್ಡ್ಗಳು, ಸಿವಿಲ್ ಡಿಫೆನ್ಸ್ನವರು, ಟ್ರಾಫಿಕ್ನವರು ಎಲ್ಲರೂ ಕೂಡ ಇಲ್ಲಿ ಕಟಿಬದ್ಧರಾಗಿ ನಿಂತಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಡಿಪ್ಲಾಯ್ಮೆಂಟ್ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಮತ್ತು ಜೊತೆಗೆ ಈ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವರಿಗೆ ಅನಾನುಕೂಲತೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ, ಪ್ರಮುಖವಾಗಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ, ಅದರ ಜೊತೆಗೆ ಬೇರೆ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದ ರೀತಿಯಲ್ಲೂ ಕೂಡ ನಾವು ಎಲ್ಲ ಕಟ್ಟೆಚ್ಚರಗಳನ್ನ ವಹಿಸಿದ್ದೇವೆ. ಓವರ್ ಆಲ್ ಸ್ಟಾಫ್ ಎಷ್ಟು ಜನ ಇದೆ ಸರ್ ಸಿಟಿ ಎಲ್ಲ ಆಲ್ ಎಂಟೈರ್ 20,000 ನಮ್ಮ ಸ್ಟಾಫು ಮತ್ತು ಹೊರಗಡೆಯಿಂದ ಕೂಡ ಬಂದಿದ್ದಾರೆ. CID ಇಂದ ಮತ್ತು ISD ಇಂದ ಎಲ್ಲ ಕಡೆಗಳಿಂದ ಕೂಡ ನಾವು ಅಗತ್ಯ ಇರತಕ್ಕಂತ ಅಧಿಕಾರಿಗಳು, ಸಿಬ್ಬಂದಿಗಳು, KSRP ತುಕಡಿಗಳು, CR ತುಕಡಿಗಳು, ಜೊತೆಗೆ URTಗಳು, ISD ಇಂದ ಗರುಡ ಮತ್ತು ನಮ್ಮ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್, ಸಿಟಿಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವತ್ತು ಬಂದೋಬಸ್ತಿನಲ್ಲಿ ಇರ್ತಾರೆ. ಯಾರು ಕೂಡ ವರ್ಷಾಚರಣೆ ಸಾರ್ವಜನಿಕರಿಗಾದ್ರೆ ನಮಗೆ ಇವತ್ತು ಸಂಪೂರ್ಣವಾದಂತಹ ಕರ್ತವ್ಯದ ಸಮಯ. ಮಹಿಳೆಯರ ಸುರಕ್ಷತೆ ಬಗ್ಗೆ ಈಗಾಗಲೇ ನೀವು ಹೇಳಿದಾಗೆ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಪಾದಚಾರಿ ರಸ್ತೆಯನ್ನು ಅವರಿಗೆ ರಿಸರ್ವ್ ಮಾಡಿ ಇಡಲಾಗಿದೆ. ಜೊತೆಗೆ ಸೇಫ್ಟಿ ಐಲ್ಯಾಂಡ್ಗಳನ್ನ ಮಾಡಲಾಗಿದೆ. ಆ ಸೇಫ್ಟಿ ಐಲ್ಯಾಂಡ್ಗಳಲ್ಲಿ ಅವರಿಗೆ ತುರ್ತು ರಕ್ಷಣೆ ಮತ್ತು ತುರ್ತು ಸಹಾಯ ಬೇಕಾದ್ರೆ ಅಲ್ಲಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ಗಳನ್ನು ಇಲ್ಲಿ ನಿಯುಕ್ತಿಗೊಳಿಸಲಾಗಿದೆ. ಬೆಸ್ಕಾಂನವರು, BBMಪರು ಎಲ್ಲ ಅಧಿಕಾರಿಗಳು ಇಲ್ಲಿ ನಮ್ಮ ಅನುಕೂಲಕ್ಕಾಗಿ ಇಲ್ಲಿ ಇದ್ದಾರೆ. ಕ್ರೌಡ್ ಜಾಸ್ತಿ, ನಾವು ಎಕ್ಸ್ಪೆಕ್ಟ್ ಕೂಡ ಜಾಸ್ತಿ ಮಾಡಿದ್ವಿ. ಯಾಕಂದ್ರೆ ಕ್ರಿಸ್ಮಸ್ ಸಮಯದಲ್ಲೂ ಕೂಡ ಕ್ರೌಡ್ ಜಾಸ್ತಿ ಇತ್ತು. ಇದಕ್ಕೂ ಕೂಡ ಹೆಚ್ಚು ಜನ ಬರ್ತಾರೆ ಅಂತಾನೆ ನಾವು ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.